ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಇದು ಡ್ರ್ಯಾಗನ್ ರಾಷ್ಟ್ರ ಚೀನಾದ ರೈಲ್ವೆ ಕ್ರಾಂತಿ. ಜಗತ್ತಿನ ಅತಿ ದೊಡ್ಡ ಮತ್ತು ಅತಿ ವೇಗದ ಹೈ ಸ್ಪೀಡ್ ರೈಲು ಜಾಲವನ್ನ ನಿರ್ಮಿಸಿ ಚೀನಾ ಇಂದು ಜಾಗತಿಕ ಸಾರಿಗೆಯ ನಾಯಕನಾಗಿ ಹೊರಹೊಮ್ಮಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಮುಂದುವರಿತಾ ಇರುವಂತಹ ಚೀನಾ ದೇಶ ಇದೀಗ ವಿಶ್ವದ ಅತಿ ವೇಗದ ಟ್ರೈನ್ ಅನ್ನು ನಿರ್ಮಿಸಿದೆ. CR450 ಅನ್ನುವಂತಹ ಕೋಡ್ನಿಂದ ಕರೆಯಲಾಗುವಂತಹ ಈ ಟ್ರೈನ್ನ ಟ್ರಯಲ್ ರನ್ ನಡೀತಾ ಇದೆ. ಈ ಟ್ರಯಲ್ನಲ್ಲಿ ಗಂಟೆಗೆ 896 ಕಿಲೋಮೀಟರ್ ವೇಗವನ್ನ ಮುಟ್ಟಿದೆ. ಆದರೆ ವಾಸ್ತವಿಕ ರೈಲು ಹಳಿಯಲ್ಲಿ ನಡೆದಂತಹ ಪ್ರಯೋಗದಲ್ಲಿ ಈ ಟ್ರೈನು ಗಂಟೆಗೆ 450 ಕಿಲೋಮೀಟರ್ ವೇಗದಲ್ಲಿ ಓಡಿದ್ದು ದಾಖಲೆಯಾಗಿದೆ. ಚೀನಾದ ಈ ಬುಲೆಟ್ ಟ್ರೈನ್ ಹಿಂದಿನ ತಂತ್ರಜ್ಞಾನ, ಇತಿಹಾಸ ಮತ್ತು ಅದು ದೇಶದ ಮೇಲೆ ಬೀರುವಂತಹ ಪರಿಣಾಮಗಳ ಬಗ್ಗೆ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. CR450 ಪ್ರಚಂಡ ವೇಗದ ಚೀನಾ ರೈಲು, 896 ಕಿಲೋಮೀಟರ್ ಟಾಪ್ ಸ್ಪೀಡ್, 450 ಕಿಲೋಮೀಟರ್ ಆಪರೇಟಿಂಗ್ ಸ್ಪೀಡ್. ಈ ಟ್ರೈನ್ನ ಆಪರೇಷನಲ್ ಟೆಸ್ಟಿಂಗ್ ಹೀಗೆ ಮುಂದುವರಿಯುತ್ತೆ. 6 ಲಕ್ಷ ಕಿಲೋಮೀಟರ್ ಈ ಟ್ರೈನು ಓಡುವವರೆಗೂ ಕೂಡ ಇದರ ಕಾರ್ಯ ಸಾಧನೆ ಮೇಲೆ ನಿಗಾ ಇಡಲಾಗುತ್ತೆ. 2026ರಲ್ಲಿ ಈ ಟ್ರೈನ್ನ ಕಮರ್ಷಿಯಲ್ ಸರ್ವಿಸ್ ಆರಂಭ ಆಗಬಹುದು. ಈ ಟ್ರೈನ್ನ ಕೋಡ್ ನೇಮ್ ನಲ್ಲಿರುವಂತಹ CR ಅಂದ್ರೆ ಚೈನಾ ರೈಲ್ವೆ ಅಂತ. ಇದೇ ಚೈನಾ ರೈಲ್ವೆಯ CR400 ಟ್ರೈನು ಈವರೆಗಿನ ಅತಿ ವೇಗದ ಟ್ರೈನ್ ಅನ್ನುವಂತಹ ದಾಖಲೆಯನ್ನ ಹೊಂದಿತ್ತು. ಈಗ CR450 ಅನ್ನುವಂತಹ ಟ್ರೈನ್ ಏನಿದೆ ಆ ದಾಖಲೆಯನ್ನ ಮುರಿದಿದೆ. ಜಪಾನ್ನ ಮ್ಯಾಗ್ಲೆವ್ ಟ್ರೈನ್ಗಿಂತಲೂ ಕೂಡ ಈ CR450 ಅನ್ನುವಂತಹ ಟ್ರೈನ್ ಇದೆಯಲ್ಲ ಅದು ಹೆಚ್ಚು ವೇಗವಾಗಿ ಓಡಬಲ್ಲದಾಗಿದೆ. ಈ CR400 ಟ್ರೈನ್ನ ರಚನೆ ಮತ್ತೆ ಸ್ವರೂಪದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರಲಾಗಿದೆ. ಹೆಚ್ಚು ವೇಗದಲ್ಲಿ ಚಲಿಸಲು ಸಾಧ್ಯವಾಗುವಂತಹ ರೀತಿಯಲ್ಲಿ ಈ ಬದಲಾವಣೆಗಳನ್ನ ಮಾಡಲಾಗಿದೆ. ತೂಕವನ್ನ ಕೂಡ ಕಡಿಮೆ ಮಾಡಲಾಗಿದೆ. ಈ CR450 ಬುಲೆಟ್ ಟ್ರೈನು ಇದು ವಿಶ್ವ ದಾಖಲೆಯನ್ನು ಬರೆದಂತಹ ರೈಲು. ಪರೀಕ್ಷಾರ್ಹ ಚಾಲನೆಯಲ್ಲಿ ಗಂಟೆಗೆ 450 ಕಿಲೋಮೀಟರ್ಗಿಂತಲೂ ಹೆಚ್ಚು ವೇಗವನ್ನ ತಲುಪಿದೆ. ಇಷ್ಟೊಂದು ವೇಗದಲ್ಲಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಳೋದು ಒಂದು ಇಂಜಿನಿಯರಿಂಗ್ ಪವಾಡ. ಈ ರೈಲಿನಲ್ಲಿ ಬಳಸಲಾದಂತಹ ಹಗುರವಾದ ವಸ್ತುಗಳು, ಸುಧಾರಿತ ಏರೋಡೈನಾಮಿಕ್ಸ್ ವಿನ್ಯಾಸ ಮತ್ತು ಶಕ್ತಿಯುತ ಇಂಜಿನ್ಗಳು ಚೀನಾದ ತಂತ್ರಜ್ಞಾನದ ಶಕ್ತಿಯನ್ನ ತೋರಿಸುತ್ತೆ. ಈ ರೈಲ್ವೆ ಕ್ರಾಂತಿಯಿಂದ ಆಗುವಂತಹ ಪರಿಣಾಮಗಳನ್ನ ನೋಡೋದಾದ್ರೆ ಬೀಜಿಂಗ್ ಮತ್ತು ಶಾಂಘೈ ನಡುವಿನ ಇರುವಂತಹ ಅಂತರ ಏನಿದೆ 1300 ಕಿಲೋಮೀಟರ್ಗೂ ಹೆಚ್ಚು ದೂರವನ್ನ ಈ ಕೆಲವೇ ಗಂಟೆಗಳಲ್ಲಿ ಈ ಟ್ರೈನ್ ಕ್ರಮಿಸುತ್ತೆ. ಈ ವೇಗ ಕೇವಲ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡೋದು ಮಾತ್ರ ಅಲ್ಲ, ಇದು ಜನರ ಜೀವನದ ವಿಧಾನವನ್ನ ಬದಲಾಯಿಸುತ್ತೆ. ಸಣ್ಣ ನಗರಗಳು ದೊಡ್ಡ ದೊಡ್ಡ ನಗರಗಳೊಂದಿಗೆ ಸುಲಭವಾಗಿ ಸಂಪರ್ಕವನ್ನ ಸಾಧಿಸೋದಕ್ಕೆ ಸಹಾಯ ಆಗುತ್ತೆ. ಇದು ಪ್ರವಾಸೋದ್ಯಮವನ್ನ ಕೂಡ ಉತ್ತೇಜಿಸುತ್ತೆ. ಇನ್ನು ಉದ್ಯೋಗವನ್ನ ಕೂಡ ಸೃಷ್ಟಿ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಇಡೀ ಚೀನಾದ ಆರ್ಥಿಕ ಬೆಳವಣಿಗೆಯನ್ನ ವೇಗಗೊಳಿಸುತ್ತೆ. ಒಟ್ಟಾರೆಯಾಗಿ ಚೀನಾದ ಹೈ ಸ್ಪೀಡ್ ರೈಲು ಜಾಲ ವೇಗದ ಸಂಕೇತವಾಗಿ ಮಾತ್ರ ಅಲ್ಲದೆ ಒಂದು ದೇಶದ ಅಭಿವೃದ್ಧಿ ಮತ್ತು ದೂರದೃಷ್ಟಿಯ ಸಂಕೇತ ಆಗಿದೆ. ಪ್ರತಿದಿನ ಲಕ್ಷಾಂತರ ಜನರನ್ನ ಹೊತ್ತೊಯ್ಯುವಂತಹ ಈ ರೈಲು ನಿಜಕ್ಕೂ ಆಧುನಿಕ ಚೀನಾದ ಮುಖವಾಗಿದೆ. ಭವಿಷ್ಯದಲ್ಲಿ ಮ್ಯಾಗ್ಲೆವ್ನಂತಹ ತಂತ್ರಜ್ಞಾನಗಳತ್ತ ಗಮನ ಹರಿಸಿ ಈ ರೈಲು ಕ್ರಾಂತಿ ಮತ್ತಷ್ಟು ಮುಂದುವರಿಯಲಿದೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.